ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣಾರ್ಜುನರಿಬ್ಬರು ಸೇನಾ ವ್ಯೂಹಗಳನ್ನು ನಿರ್ಮಿಸಿ ಯುದ್ಧಕ್ಕೆ ಹೊರಟುದು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಓ ಸಂಜಯ, ಸೂರ್ಯಪುತ್ರನಾದ ಕರ್ಣನಿಗೆ ಸೇನಾಧಿಪತ್ಯದ ಅಧಿಕಾರವನ್ನು ಕೊಟ್ಟ ಮೇಲೆ ಕೌರವ ರಾಜನಾದ ನನ್ನ ಪುತ್ರನು ಸಹೋದರ ಪ್ರೀತಿಯಿಂದ ಅವನೊಡನೆ ಸ್ನೇಹಪೂರ್ವದ ಮಾತುಗಳನ್ನು ಆಡಿದನಷ್ಟೇ. ವಾಸ್ತವದಲ್ಲಿ ಕರ್ಣನು ನನ್ನ ಮಗನ ವಿಷಯದಲ್ಲಿ ಯಾವಾಗಲೂ ಪ್ರೀತಿಯುಳ್ಳವನು, ಯಾವಾಗಲೂ ಅವನಿಗೆ ಹಿತವನ್ನೇ ಕೋರತಕ್ಕವನು, ಸ್ವತಃ ಮಹಾಪ್ರಾಜ್ಞನು. ಅಂತಹ ಕರ್ಣನು ಮುಂದೆ ನಡೆಸಿದ ಕಾರ್ಯವೇನು, ಅದನ್ನು ನನಗೆ ತಿಳಿಸು ಎನ್ನಲು ಸಂಜಯನು ಹೀಗೆಂದು ಹೇಳುವನು. ಓ ಮಹಾರಾಜ, ಕರ್ಣನ ಅಭಿಪ್ರಾಯವನ್ನು ತಿಳಿದೊಡನೆ ನಿನ್ನ ಮಕ್ಕಳೆಲ್ಲರೂ ಉತ್ಸಾಹ ಸೂಚಕವಾದ ರಣವಾದ್ಯಗಳನ್ನು ಹೊಡೆಯಿಸಿ ಎಲ್ಲ ಸೈನ್ಯಗಳು ಸಿದ್ಧವಾಗುವಂತೆ ಆಜ್ಞಾಪಿಸಿದನು. ನಡು ರಾತ್ರಿಯು ಕಳೆದೊಡನೆ ಬೆಳಗಿನ ಜಾವಕ್ಕೆ ಮೊದಲೇ ನಿನ್ನ ಶಿಬಿರದ ಎಲ್ಲಾ ಕಡೆಗಳಲ್ಲಿಯೂ ಸಿದ್ಧವಾಗಲಿ ಸಿದ್ಧವಾಗಲಿ ಎಂಬ ಕೋಲಾಹಲವೇ ಕೇಳಿಸುತ್ತಿತ್ತು. ಒಂದು ಕಡೆಯಲ್ಲಿ ಗಜ ಸೈನ್ಯವನ್ನು ಸಿದ್ಧಗೊಳಿಸುತ್ತಿದ್ದರು, ಇನ್ನೊಂದು ಕಡೆಯಲ್ಲಿ ರಥಗಳು ಜೋಡಿಸಲ್ಪಡುತ್ತಿದ್ದವು, ಬೇರೊಂದು ಕಡೆಯಲ್ಲಿ ಕಾಲಾಳುಗಳು ಅಶ್ವಸೈನಿಕರು ಯುದ್ಧ ಸನ್ನಾಹಗಳನ್ನು ನಡೆಸುತ್ತಿದ್ದರು. ಅಲ್ಲಲ್ಲಿ ಯೋಧರುಗಳು ಒಬ್ಬರನ್ನೊಬ್ಬರು ತೊರೆಗೊಳಿಸುತ್ತಾ ಕೂಗಿಡುತ್ತಿದ್ದರು. ಈ ಸೇನಾ ಸನ್ನಾಹದಿಂದ ಉಂಟಾದ ಗದ್ದಲವು ಗಗನ ಸ್ಪರ್ಶಿಯಾಗಿ ಮೇಲೆ ಮೇಲೆ ಪ್ರಬಲವಾಯಿತು. ಇಷ್ಟರಲ್ಲಿಯೇ ಸೇನಾಧಿಪತಿಯಾದ ಕರ್ಣನ ಯುದ್ಧರಥವು ಸರ್ವ ಸನ್ನಾಹಗಳಿಂದ ಸಿದ್ಧವಾಗಿ ನಿಂತಿತು. ಆಗ ಅದರ ವೈಭವವನ್ನು ಕೇಳಬೇಕೆ? ಮೇಲೇರಿಸಿದ ಬಿಳಿಯ ಪತಾಕೆಗಳು, ಕೊಕ್ಕಡೆಯಂತೆ ಬಿಳುಪಾದ ಕುದುರೆಗಳು, ರಥದ ಗದ್ದುಗೆಯ ಮೇಲೆ ನಿಲ್ಲಿಸಲ್ಪಟ್ಟ ಚಿನ್ನದ ಕಟ್ಟುಳ್ಳ ಮಹಾಧನಸ್ಸು, ಆನೆಯ ಸರಪಳಿಯ ಗುರುತುಳ್ಳ ಪ್ರಧಾನ ಧ್ವಜವು ಮೇಲೇರಿಸಲ್ಪಟ್ಟಿರುವುದು, ನೂರಾರು ಬತ್ತಳಿಕೆಗಳು, ಗದೆಗಳು, ರಥಗುಪ್ತಿಗಳು ತುಂಬಲ್ಪಟ್ಟಿರುವವು. ಅಲ್ಲದೆ ಶತಘ್ನಿಗಳು, ಕಿರುಗೆಜ್ಜೆಗಳಿಂದ ಕೂಡಿದ ಶಕ್ತ್ಯಾಯುಧಗಳು, ಶೂಲಗಳು, ತೋಮರಗಳು, ಧನುಸ್ಸುಗಳು ಇವೆಲ್ಲವೂ ಸಿದ್ಧವಾಗಿರುವವು. ಹೀಗೆ ಸರ್ವ ಸನ್ನಾಹಗಳಿಂದ ಪೂರ್ಣವಾಗಿ ಮೇಲೇರಿಸಿದ ಧ್ವಜದೊಡನೆ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ರಥದ ಮೇಲೆ ಕರ್ಣನು ಕಾಣಿಸಿದನು. ಒಡನೆಯೇ ಆ ಕರ್ಣನು ಚಿನ್ನದ ಜಾಲರಿಗಳಿಂದ ಅಲಂಕೃತವಾದ ಶಂಖವನ್ನು ಊದುತ್ತಾ ತನ್ನ ಮಹಾಧನುಸ್ಸನ್ನು ಠಂಕಾರ ಮಾಡಿದನು. ಹೀಗೆ ಕರ್ಣನು ಮಹಾಧನುರ್ಧಾರಿಯಾಗಿ ರಥದ ಮೇಲೆ ಕುಳಿತು ಅಂಧಕಾರವನ್ನು ನಿಗ್ರಹಿಸುವುದಕ್ಕಾಗಿ ಉದಿಸಿ ಬರುವ ಸೂರ್ಯನಂತೆ ಜ್ವಲಿಸುತ್ತಿದ್ದುದನ್ನು ನೋಡಿದಾಗ ಅಲ್ಲಿ ನೆರೆದಿದ್ದ ಕೌರವರಲ್ಲಿ ಯಾರೊಬ್ಬರಿಗೂ ಹಿಂದೆ ಭೀಷ್ಮ ದ್ರೋಣರ ಮರಣದಿಂದ ಉಂಟಾದ ವ್ಯಸನವೇ ಮನಸ್ಸಿಗೆ ತೋರದಂತಾಯಿತು, ಮತ್ತು ಇತರ ವೀರರ ನಾಶದಿಂದ ಉಂಟಾದ ದುಃಖವು ಎಲ್ಲರಿಗೂ ಮರೆತು ಹೋಗುವಂತಾಯಿತು. ಓ ಮಹಾರಾಜ, ಆಗ ಕರ್ಣನು ಬಾರಿ ಬಾರಿಗೂ ತನ್ನ ಶಂಖ ಧ್ವನಿಯಿಂದ ಸೈನಿಕರನ್ನು ಮೇಲೆ ಮೇಲೆ ಯುದ್ಧ ಸನ್ನಾಹಕ್ಕಾಗಿ ತ್ವರೆಗೊಳಿಸುತ್ತಾ ಆ ದೊಡ್ಡ ಕೌರವ ಸೈನ್ಯವನ್ನು ವ್ಯೂಹ ರಚನೆಗಾಗಿ ಕರೆದನು. ಒಡನೆಯೇ ಮಕರ ವ್ಯೂಹವು ರಚಿಸಲ್ಪಟ್ಟಿತು. ಪಾಂಡವರನ್ನು ಜಯಿಸಬೇಕೆಂಬ ಆತುರದಿಂದ ಕರ್ಣನು ಪ್ರಯಾಣ ಸನ್ನದ್ಧನಾಗಿ ಆ ವ್ಯೂಹದ ಮುಖಸ್ಥಾನದಲ್ಲಿ ತಾನೇ ನಿಂತನು. ಶಕುನಿಯು ಅವನ ಮಗನಾದ ಉಲೂಕನು ಆ ಮಕರದ 2 ಕಣ್ಣುಗಳ ಸ್ಥಾನದಲ್ಲಿ ನಿಂತರು. ಶಿರಸ್ಸಿನ ಭಾಗದಲ್ಲಿ ಅಶ್ವತ್ಥಾಮನು, ಅದರ ಕತ್ತಿನ ಭಾಗದಲ್ಲಿ ದುರ್ಯೋಧನನ ಎಲ್ಲಾ ಸೋದರರು, ಮಧ್ಯಸ್ಥಾನದಲ್ಲಿ ದೊಡ್ಡ ಸೈನ್ಯದೊಡನೆ ದುರ್ಯೋಧನನು ಸಿದ್ಧರಾಗಿ ನಿಂತರು. ಆ ಮಕರದ ಎಡದ ಕಾಲಿನ ಕಡೆಯಲ್ಲಿ ಕೃತವರ್ಮನು, ನಾರಾಯಣರೆಂಬ ಹೆಸರುಳ್ಳ ಯುದ್ಧಮತ್ತರಾದ ಗೋಪಾಲರೆಂಬ ಸೈನ್ಯಗಳೊಡನೆ ಸಿದ್ಧನಾಗಿ ನಿಂತನು. ಬಲಗಾಲಿನ ಕಡೆಯಲ್ಲಿ ಕೃಪನು ಮಹಾಧನುರ್ಧಾರಿಗಳಾದ ದಕ್ಷಿಣ ದೇಶದ ತ್ರಿಗರ್ತ ಸೈನಿಕರಿಂದ ಪರಿವೃತನಾಗಿ ನಿಂತನು. ಬಲಗಡೆಯ ಹಿಂದಿನ ಪಾದದ ಸ್ಥಾನದಲ್ಲಿ ಪ್ರಬಲವಾದ ಮದ್ರ ಸೈನ್ಯದೊಡನೆ ಶಲ್ಯನು ಸ್ಥಿರನ ಸಿದ್ಧನಾಗಿ ನಿಂತನು. ಬಲಗಡೆಯ ಹಿಂದಿನ ಕಾಲಿನ ಕಡೆಯಲ್ಲಿ ಸುಷೇಣನೆಂಬುವನು 1000 ರಥಗಳೊಡನೆಯೂ 300 ಗಜಸೈನ್ಯಗಳೊಡನೆಯೂ ಸಿದ್ಧವಾಗಿ ನಿಂತನು. ಚಿತ್ರಸೇನರೆಂಬ ರಾಜ ಸಹೋದರರಿಬ್ಬರು ದೊಡ್ಡ ಸೈನ್ಯಗಳೊಡನೆ ಆ ಮಕರದ ಪುಚ್ಛ ಭಾಗದಲ್ಲಿ ನಿಂತರು. ಓ ಮಹಾರಾಜ, ಹೀಗೆ ಕರ್ಣನು ಸೇನಾ ವ್ಯೂಹದೊಡನೆ ಸನ್ನದ್ಧನಾಗಿ ಬರುವುದನ್ನು ಅತ್ತಲಿಂದ ಧರ್ಮರಾಜನು ನೋಡಿ ಅರ್ಜುನನ ಬಳಿಗೆ ಬಂದು ಹೀಗೆಂದು ಹೇಳುವನು. ಪಾರ್ಥ, ಅದು ಸುತ್ತಲಾಗಿ ಕೌರವ ಸೈನ್ಯವನ್ನು ನೋಡು. ಕರ್ಣನಿಂದ ರಚಿತವಾದ ಸೇನಾ ವ್ಯೂಹವು ಮಹಾರಥರಾದ ಅನೇಕ ವೀರರಿಂದ ರಕ್ಷಿತವಾಗಿ ಯುದ್ಧಕ್ಕೆ ಹೊರಡುತ್ತಿರುವುದು. ಆದರೇನು ಅರ್ಜುನ, ಈಗ ಕೌರವ ಸೈನ್ಯದಲ್ಲಿ ಪ್ರಾಯಕವಾಗಿ ವೀರರೆಲ್ಲರೂ ಹತರಾದರು. ಅವರ ಸೈನ್ಯವು ಸ್ವಲ್ಪ ಮಾತ್ರವೇ ಉಳಿದಿರುವುದು. ಈಗ ಆ ಶತ್ರು ಸೈನ್ಯವೇನೋ ನಮಗೆ ಕೇವಲ ತೃಣಪ್ರಾಯವೆಂದು ತೋರುತ್ತಿದೆ. ಹಾಗಿದ್ದರೂ ಅಲ್ಲಿ ಸೇನಾಧಿಪತಿಯಾಗಿರುವ ಕರ್ಣನ ಪರಾಕ್ರಮವು ದುಸ್ಸಹವಾದುದು.
ಅವನು ಧನುರ್ಧಾರಿಗಳಲ್ಲಿ ಮೇಲೆನಿಸಿದವನು. ದೇವಾಸುರ ಗಂಧರ್ವರೊಡನೆಯೂ ಕಿನ್ನರ ಮಹೋರಗರೊಡನೆಯೂ ಸೇರಿ ಚರಾಚರಗಳಾದ ಮೂರು ಲೋಕಗಳು ಒಂದಾಗಿ ಸೇರಿ ಬಂದರೂ ಅವನನ್ನು ಜಯಿಸುವುದೇನೋ ಸಾಧ್ಯವಿಲ್ಲವೆಂದೇ ನನಗೆ ತೋರುವುದು. ಓ ಮಹಾಬಾಹು, ಮಹಾರಥನೆನಿಸಿದ ಆ ಕರ್ಣನನ್ನು ಜಯಿಸಿದ ಮೇಲೆಯೇ ನಿನಗೆ ನಿಜವಾದ ಜಯವೆಂದು ತಿಳಿ. ಅವನನ್ನು ಜಯಿಸಿದಾಗಲೇ ಕಳೆದ 12 ವರ್ಷಗಳಿಂದ ನಮ್ಮ ಹೃದಯದಲ್ಲಿ ನಾಟಿರುವ ಶಲ್ಯವನ್ನು ನಾವು ಕಿತ್ತಂತೆ ಆಗುವುದು. ಆದುದರಿಂದ ಈ ವಿಷಯವನ್ನು ನೀನು ಮನಸ್ಸಿನಲ್ಲಿಟ್ಟು ನಿನಗೆ ಉಚಿತವಾದ ಒಂದು ಸೇನಾ ವ್ಯೂಹವನ್ನು ರಚಿಸು ಎಂದನು. ಅಣ್ಣನ ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಶತ್ರುವ್ಯೂಹಕ್ಕೆ ಇದಿರಾಗಿ ತನ್ನ ಸೈನ್ಯದಲ್ಲಿ ಅರ್ಧಚಂದ್ರದ ವ್ಯೂಹವನ್ನು ರಚಿಸಿದನು. ಆ ಅರ್ಧಚಂದ್ರ ವ್ಯೂಹದ ಎಡಭಾಗದಲ್ಲಿ ಭೀಮನು, ಅದರ ಬಲಭಾಗದಲ್ಲಿ ದೃಷ್ಟದ್ಯುಮ್ನನು ನಿಂತರು. ವ್ಯೂಹದ ಮಧ್ಯಭಾಗದಲ್ಲಿ ಧರ್ಮರಾಜನು ಅರ್ಜುನನು ನಿಂತರು. ನಕುಲ ಸಹದೇವರಿಬ್ಬರು ಅರ್ಜುನನ ಹಿಂಭಾಗದಲ್ಲಿ ನಿಂತರು. ಪಾಂಚಾಲ ದೇಶದ ಯುಧಾಮನ್ಯು, ಉತ್ತಮೋಜಸ್ಸು ಎಂಬುವರಿಬ್ಬರು ಸುತ್ತಲೂ ಚಕ್ರ ರಕ್ಷಕರಾಗಿದ್ದುಕೊಂಡು ತಾವು ಅರ್ಜುನನಿಂದ ರಕ್ಷಿತರಾಗಿ ಅವನಿಗೆ ತಾವು ಅಂಗರಕ್ಷಕರಾಗಿರುತ್ತಿದ್ದರು. ಇತರ ರಾಜರು ಕೂಡ ಯುದ್ಧ ಕವಚವನ್ನು ಧರಿಸಿ ಉತ್ಸಾಹದಿಂದ ಉಚಿತ ಸ್ಥಾನಗಳನ್ನು ವಿಭಾಗಿಸಿಕೊಂಡು ಅಲ್ಲಲ್ಲಿ ನಿಂತರು. ಹೀಗೆ ಉಭಯ ಪಕ್ಷಗಳಲ್ಲಿಯೂ ಸೇನಾ ವ್ಯೂಹಗಳು ಸಿದ್ಧವಾದ ಮೇಲೆ ಎರಡು ಸೈನ್ಯಗಳು ಯುದ್ಧೋದ್ಯತವಾದವು. ಕರ್ಣನಿಂದ ರಚಿತವಾದ ಮಕರವ್ಯೂಹವನ್ನು ನೋಡಿದಾಗ ನಿನ್ನ ಮಗನು, ಅವನ ಕಡೆಯವರು, ಇನ್ನು ಪಾಂಡವರು ಹತರಾದರೆಂದೇ ನಿಶ್ಚಯಿಸಿಬಿಟ್ಟರು. ಅದರಂತೆಯೇ ಅತ್ತಲಾಗಿ ಯುಧಿಷ್ಠಿರನು ತನ್ನ ಅರ್ಧಚಂದ್ರ ವ್ಯೂಹವನ್ನು ನೋಡಿ ಕರ್ಣನು ಸಹಿತವಾಗಿ ಧಾತ್ರ ರಾಷ್ಟ್ರರೆಲ್ಲರೂ ತೀರಿದರೆಂದೇ ನಿಶ್ಚಯಿಸಿಬಿಟ್ಟನು. ಇಷ್ಟರಲ್ಲಿಯೇ ಉಭಯ ಸೈನ್ಯಗಳಲ್ಲಿಯೂ ಶಂಖ, ಭೇರಿ, ಪಣವ, ಆನಕ, ಗೋಮುಖ, ಡಿಂಡಿಮ, ಜರ್ಝರಗಳೆಂಬ ರಣವಾದ್ಯಗಳೆಲ್ಲವೂ ನಾನಾ ಕಡೆಗಳಿಂದ ಮಹಾಧ್ವನಿಯೊಡನೆ ಮೊಳಗಿದವು. ಇದರೊಡನೆ ಒಂದು ಕಡೆಯಲ್ಲಿ ಜಯಾತುರವುಳ್ಳ ವೀರರ ಸಿಂಹನಾದಗಳು, ಮತ್ತೊಂದು ಕಡೆಯಲ್ಲಿ ಕುದುರೆಗಳ ಕೆನೆತಗಳು, ಇನ್ನೊಂದು ಕಡೆಯಲ್ಲಿ ಆನೆಗಳ ಘೀಂಕಾರಗಳು, ಮತ್ತೊಂದು ಕಡೆಯಿಂದ ರಥಚಕ್ರಗಳ ಧ್ವನಿಗಳು, ಇವೆಲ್ಲ ಭಯಂಕರವಾಗಿ ಒಂದುಗೂಡಿದವು. ಕರ್ಣನು ಧನುರ್ಧಾರಿಯಾಗಿ ಕವಚ ಕುಂಡಲಗಳೊಡನೆ ವ್ಯೂಹದ ಮುಖಭಾಗದಲ್ಲಿ ನಿಂತಿರುವುದನ್ನು ನೋಡಿ ಕೌರವ ಸೈನ್ಯದಲ್ಲಿ ಒಬ್ಬನಾದರೂ ದ್ರೋಣನ ಮರಣದಿಂದ ಉಂಟಾದ ವ್ಯಸನವನ್ನು ನೆನೆಸಲಿಲ್ಲ. ಉಭಯ ಸೈನ್ಯಗಳು ಯುದ್ಧೋತ್ಸಾಹದಿಂದ ಒಂದನ್ನೊಂದು ಜಯಿಸಬೇಕೆಂಬ ಆತುರದಿಂದಿದ್ದಿತು. ಹೀಗೆ ಉತ್ಸಾಹಯುಕ್ತವಾದ ಸೈನ್ಯಗಳ ಮಧ್ಯದಲ್ಲಿ ಇತ್ತಲಾಗಿ ಕರ್ಣನು, ಅತ್ತಲಾಗಿ ಅರ್ಜುನನು ಸುತ್ತಿ ಸುತ್ತಿ ಬರುತ್ತಿದ್ದರು. ಆ ಉಭಯ ಸೈನ್ಯಗಳು ಕುಣಿದಾಡುವಂತೆ ಉತ್ಸಾಹದಿಂದ ಮುಂದೆ ಬಂದು ಯುದ್ಧಕ್ಕಾಗಿ ನಿಂತವು. ಆ ಎರಡು ಪ್ರತಿಕಕ್ಷಿಗಳಲ್ಲಿಯೂ ಮೊಟ್ಟ ಮೊದಲು ಯುದ್ಧಕ್ಕಾಗಿ ಆತುರಗೊಂಡವರು ಮುಂದೆ ಬಂದರು. ಆನೆ, ಕುದುರೆಗಳು, ಪದಾತಿಗಳು, ರಥಗಳು ಒಂದನ್ನೊಂದು ಎದುರಿಸಿ ಅವುಗಳಲ್ಲಿ ಪ್ರಬಲ ಯುದ್ಧವು ಆರಂಭವಾಗಿತ್ತು. ಇದು 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.